ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಮತ್ತೊಮ್ಮೆ ಕನ್ನಡದ ತರಗತಿಗೆ ಸ್ವಾಗತವನ್ನು ಕೋರುತ್ತಾ ಮಾಡುತ್ತಿರುವಂತಹ ಕೆಮ್ಮನೆ ಮೀಸೆ ಒತ್ತನೆ ಪದ್ಯದ ಮುಂದಿನ ಭಾಗಕ್ಕೆ ನಾವು ಕೆರಳೋಣ. ಈ ಹಿಂದಿನ ತರಗತಿಯಲ್ಲಿ ಪದ್ಯದ ಯಾವ ಸಂದರ್ಭವನ್ನು ಅರ್ಥ ಮಾಡಿಕೊಂಡಿದ್ವಿ ಅನ್ನೋದು ನಿಮಗೆಲ್ಲರಿಗೂ ಕೂಡ ತಿಳಿದಿರಬೇಕು. ಏನದು? ಗುರು ದ್ರೋಣಾಚಾರ್ಯ ಮಗ ಅಶ್ವತ್ಥಾಮನ ಜೊತೆಗೂಡಿ ಪರಶುರಾಮನ ಹತ್ತಿರ ಬಂದು ಪರಶುರಾಮನ ಹತ್ತಿರ ಇದ್ದಂತಹ ದಿವ್ಯ ಅಸ್ತ್ರಗಳನ್ನು ಪಡೆದುಕೊಂಡು ಆತನಿಂದ ಬೀಳ್ಕೊಂಡು ಮುಂದೆ ಎಲ್ಲಿಗೆ ತನ್ನ ಪ್ರಯಾಣವನ್ನು ಮುಂದುವರಿಸ್ತಾನೆ ಅಂತ ಹೇಳಿದ್ರೆ, ಬಾಲ್ಯದಲ್ಲಿ ಒಡನಾಡಿಯಾಗಿ ಓದಿದ್ದಂತಹ ಗೆಳೆಯ ಯಾರದು? ರಾಜ ದೃಪದ. ಆ ದೃಪದ ಛತ್ರಾವತಿಯಲ್ಲಿ ರಾಜ್ಯಭಾರ ಮಾಡ್ತದಾನೆ ಅನ್ನೋ ವಿಷಯವನ್ನು ತಿಳಿದು ನೇರವಾಗಿ ದೃಪದನ ರಾಜ್ಯಕ್ಕೆ ಬಂದು ಅವನ ಅರಮನೆಯ ಬಾಗಿಲಲ್ಲಿ ನಿಂತು ಪಡಿಯರನಿಗೆ ಹೇಳುವ ಮಾತುಗಳು ನಿಮಗೆ ನೆನಪಿರಬೇಕು. ಏನು ಹೇಳ್ತಾನೆ ದ್ರೋಣಾಚಾರ್ಯ ಪಡಿಯರನಿಗೆ? ನಿಮ್ಮ ಒಡನಾಡಿಯಪ್ಪ ಕೆಳೆಯಂ, ಗೊತ್ತಿದೆಯಲ್ಲ, ನಿಮ್ಮ ಜೊತೆಗಾರನಾಗಿ ಇದ್ದಂತಹ ಸ್ನೇಹಿತ, ಅದರಲ್ಲೂ ಪಾರ್ವ ಸ್ನೇಹಿತ. ಪಾರ್ವ ಅಂದರೆ ಬ್ರಾಹ್ಮಣ ಸ್ನೇಹಿತನಾದಂತಹ ಗುರು ದ್ರೋಣಾಚಾರ್ಯ ನಿಮ್ಮನ್ನು ನೋಡೋದಕ್ಕೆ ಬಂದಿದ್ದಾನೆ ಅಂಥೇಳಿ ತಿಳಿಸುವಂತಹ ಸೇವಕನಿಗೆ ಅಂದರೆ ಪಡಿಯರನಿಗೆ ಹೇಳಿದಂತಹ ಸಂದರ್ಭವನ್ನು ನಾವು ಕೇಳಿದ್ವಿ. ಅಲ್ಲಿಗೆ ಪದ್ಯ ಭಾಗವನ್ನು ನಿಲ್ಲಿಸಿದ್ವಿ. ಈಗ ಅದರ ಮುಂದಿನ ಭಾಗಕ್ಕೆ ನಾವು ತೆರಳೋಣ. ದ್ರೋಣಾಚಾರ್ಯ ಹೇಳಿದ ಮಾತಿನಂತೆಯೇ ದ್ವಾರಪಾಲಕ ಬಂದು ಆ ಮಾಳಿಕೆಯೊಳೆ, ಪುಸ್ತಕವನ್ನು ನೀವೆಲ್ಲರೂ ಕೂಡ ತಗೊಂಡಿದ್ದೀರಿ ಅಂತ ಹೇಳಿ ನಾನು ಭಾವಿಸ್ತೀನಿ ಮಕ್ಕಳೇ. ಅದರಲ್ಲಿ ಪದ ವಿಂಗಡಣೆಯಲ್ಲಿ ತೆಗಿರಿ ನೀವೆಲ್ಲರೂ ಕೂಡ. ಅಲ್ಲಿದೆ, ಏನು ಮಾಡಿದೆ ಆತ ದ್ವಾರಪಾಲಕ? ಗುರು ದ್ರೋಣಾಚಾರ್ಯ ಹೇಳಿದಂತೆಯೇ ಆ ಮಾಳಿಕೆಯೊಳೆ ಬಂದು ಅರಿಪುವುದಂ. ಅರಿಪು ಅಂದರೆ ಏನು ಅರ್ಥ? ಹೇಳುವುದು. ಹೇಳಿದಂತೆಯೇ ಬಂದು ಹೇಳ್ತಾನೆ. ನಿಮ್ಮ ಬಾಲ್ಯದ ಸ್ನೇಹಿತ ಅಂತೆ, ಒಟ್ಟಿಗೆ ಓದಿದಂತಹ ಗೆಳೆಯ ಅಂತೆ, ದ್ರೋಣಾಚಾರ್ಯ ಎನ್ನುವ ಹೆಸರಿನ ಬ್ರಾಹ್ಮಣ ಮಿತ್ರ ನಿಮ್ಮನ್ನು ನೋಡೋದಕ್ಕೆ ಬಂದಿದ್ದಾನೆ ಅಂತ ಹೇಳಿ ದ್ವಾರಪಾಲಕ ಹೇಳಿದಾಗ ಅದಕ್ಕೆ ದೃಪದ ಏನು ಪ್ರತ್ಯುತ್ತರವನ್ನು ಕೊಡ್ತಾನೆ ಅಲ್ಲಿ ನೋಡ್ರಿ, ಪುಸ್ತಕವನ್ನು ಗಮನಿಸಿ. ದೃಪದಂ ರಾಜ್ಯ ಮದಿರಾ ಮದೋನ್ಮತ್ತನುಂ ಗರ್ವಗ್ರಹ ವ್ಯಗ್ರ ಚಿತ್ತನುಂ ಆಗಿ ಮೇಗಿಲ್ಲದೆ. ದ್ವಾರಪಾಲಕ ಬಂದು ಹೇಳಿದಂತಹ ಸಂದರ್ಭದಲ್ಲಿ ದೃಪದನ ಮನಸ್ಥಿತಿ ಹೇಗಿತ್ತು ಅಂತ ಹೇಳಿದ್ರೆ ಈ ಸಾಲುಗಳು ಹೇಳ್ತವೆ ಮಕ್ಕಳೇ. ದೃಪದಂ ರಾಜ್ಯ ಮದಿರಾ ಮದೋನ್ಮತ್ತನುಂ ಆಗಿ. ಮದಿರಾ ಅನ್ನುವಂತಹ ಪದ ಇದೆ ಮಕ್ಕಳೇ. ಏನು? ಮದಿರಾ. ಮದಿರಾ ಅಂತ ಹೇಳಿದ್ರೆ ಸುರೆ. ಸುರೆ ಅಂದರೆ ನಿಮಗೆ ಇನ್ನೊಂದು ಅರ್ಥವನ್ನು ನಾನು ಹೇಳ್ತೀನಿ, ಮದ್ಯಪಾನ. ಹಿಂದೆ ರಾಜರ ಕಾಲದಲ್ಲಿ ರಾಜರುಗಳು ತಮ್ಮ ವೈಭವದ ಜೀವನವನ್ನು ನಡೆಸುತ್ತಿದ್ದಂತಹ ರೀತಿಯನ್ನು ಇದು ಕೂಡ ಹೇಳ್ತತಿ. ಏನು ಹೇಳ್ತತಿ? ಅವರ ಬಿಡುವಿನ ಸಂದರ್ಭದಲ್ಲಿ ತಮ್ಮ ಸಂತೋಷ ಸುಖ ಜೀವನವನ್ನು ಹೇಗೆ ನಡೆಸ್ತಿದ್ರಪ್ಪ ಅಂತಂದು ಹೇಳಿದ್ರೆ ಮದಿರಾ ಪಾನೀಯವನ್ನು ಸ್ವೀಕರಿಸ್ತಕ್ಕಂಥದ್ದು, ಅಂದರೆ ಸುರೆಯನ್ನು ಕುಡಿಯುವಂಥದ್ದು, ಮದ್ಯಪಾನವನ್ನು ಸೇವಿಸ್ತಕ್ಕಂಥದ್ದು ಮಾಡ್ತಾ ಇದ್ರು. ಅಂದರೆ ಇಲ್ಲಿ ದೃಪದನಿಗೆ ಕುಡಿಯುವಂತಹ ಮದ ಹತ್ತಿತ್ತು ಅನ್ನೋದಲ್ಲ ಒಂದು ಕಡೆಗೆ. ಇನ್ನೊಂದು ಕಡೆಗೆ ಇಲ್ಲಿ ಅರ್ಥ ಮಾಡ್ಕೋಬೇಕಂದ್ರೆ ಅವನಿಗೆ ರಾಜ್ಯವೆಂಬ ಮದಿರಾ ಮದೋನ್ಮತ್ತ, ತಾನು ರಾಜ್ಯಕ್ಕೆ ರಾಜನಾಗಿದ್ದೀನಿ ಅನ್ನುವಂತಹ ಮಬ್ಬು ಅಥವಾ ಗರ್ವ, ಮದ ಅವನನ್ನ ಆವರಿಸಿತ್ತು. ಮದಿರಾ ಮದೋನ್ಮತ್ತ. ಇಲ್ಲೊಂದು ಪದ ಇದೆ ನೋಡಿ ಮಕ್ಕಳೇ, ಇದು ಸಂಧಿಗೆ ಬರುತ್ತೆ. ಯಾವುದು ಅಂತ ಹೇಳಿದ್ರೆ ಮದೋನ್ಮತ್ತ. ಇದನ್ನು ಬಿಡಿಸಿದರೆ ಮದ ಅಧಿಕ್ ಉನ್ಮತ್ತ ಅಂತ ಹೇಳಿ ಬಿಡಿಸ್ತೀವಿ. ಕೂಡಿಸಿ ಬರೆದಾಗ ಇದು ಏನಾಗುತ್ತೆ ಅಂತ ಹೇಳಿದ್ರೆ ಮದೋನ್ಮತ್ತ. ಗಮನ ಇದೆಯಲ್ಲ? ಇದು ಯಾವ ಸಂಧಿಗೆ ಬರುತ್ತೆ ಅಂತ ಹೇಳಿದ್ರೆ ಸಂಸ್ಕೃತದಲ್ಲಿರುವಂತಹ ಗುಣಸಂಧಿಗೆ ಬರುತ್ತೆ. ನಿಮಗೆ ಗುಣಸಂಧಿಯ ನಿಯಮ ತಿಳಿದಿರಬೇಕು. ಏನು ಅಂತ ಹೇಳಿದ್ರೆ ಪೂರ್ವ ಪದದ ಕೊನೆಗೆ
ಮದ. ಮದ ಅನ್ನೋದರಲ್ಲಿ ಯಾವ ಅಕ್ಷರ? ಆ ಅಕ್ಷರ ಇದೆ. ಹಾಗೇನೆ ಉತ್ತರ ಪದದಲ್ಲಿ ಏನಿದೆ? ಉ ಅಕ್ಷರ ಬಂದಿದೆ ಮೊದಲಿಗೆ. ಇವೆರಡೂ ಬಂದಾಗ ಅಂದ್ರೆ ಆ ಅಕ್ಷರದ ಮುಂದೆ ಉ ಅಕ್ಷರ ಬಂತು ಅಂತ ಹೇಳಿದ್ರೆ ಸಂಧಿಯಲ್ಲಿ ಓಕಾರ ಬರುತ್ತೆ ಆದೇಶವಾಗಿ. ಮದೋನ್ಮತ್ತ, ಮದೋನ್ಮತ್ತ ಅನ್ನೋದರಲ್ಲಿ ಓಕಾರ. ಹಾಗಾಗಿ ಆ ಆಕಾರಗಳ ಮುಂದೆ ಊಕಾರಗಳು ಬಂದು ಸಂಧಿಯಲ್ಲಿ ಓಕಾರ ಬಂತು ಅಂತ ಹೇಳಿದ್ರೆ ಅದು ಯಾವ ಸಂಧಿಗೆ ಒಳಪಡುತ್ತೆ? ಗುಣಸಂಧಿಗೆ ಒಳಪಡುತ್ತೆ. ಆಮೇಲೆ ನೆನ್ಪಿಡಿ ಮಕ್ಕಳೇ, ಎರಡೂ ಕಡೆಗೂ ಸ್ವರಾಕ್ಷರಗಳು ಬಂದಿದ್ದಾವೆ. ಹಾಗಾಗಿ ಇದು ಸಂಸ್ಕೃತದಲ್ಲಿ ಬರುವಂತಹ ಸ್ವರಸಂಧಿ. ನೆನ್ಪಿಟ್ಕೊಳ್ಬೇಕು. ನಾನೊಂದು ಮುಂದೊಂದು ದಿನ ಸಂಧಿಗಳಿಗೂ ಸಂಬಂಧಪಟ್ಟಂತೆ ವ್ಯಾಕರಣಾಂಶವನ್ನು ಮಾಡ್ತೀನಂತೆ. ನೋಡಿ, ದೃಪದನಿಗೆ ರಾಜ್ಯದ ನಾನೊಬ್ಬ ರಾಜ ಅನ್ನುವಂತಹ ಮದ ಅವನನ್ನ ಆವರಿಸಿಬಿಟ್ಟಿತ್ತು. ಅಂದ್ರೆ ಒಂಥರ ಸುರಪಾನ ಮಾಡಿದವರಿಗೆ ಹೇಗೆ ಮಬ್ಬು ಆವರಿಸುತ್ತೋ, ರಾಜ್ಯದ ಅಧಿಕಾರದ ಮತ್ತು ಅವನನ್ನ ಆವರಿಸಿತ್ತು. ಯಾರನ್ನ? ದೃಪದನನ್ನ. ಅದಷ್ಟೇ ಅಲ್ಲದೆ ಗರ್ವಗ್ರಹ ವ್ಯಗ್ರಚಿತ್ತನು ಆಗಿ. ಗರ್ವಗ್ರಹ, ಗರ್ವ ಅಂದ್ರೆ ನಿಮಗೆ ಈಗಾಗಲೇ ನಾನು ಹೇಳಿದ್ದೀನಿ, ಅಹಂಕಾರ, ಸ್ವಕ್ಕು. ಹಾಗೇನೆ ಗ್ರಹ, ಇದು ಗೊತ್ತಿರಬೇಕು ಮಕ್ಕಳೇ. ಏನು? ಗ್ರಹ. ಗ್ರಹ ಅಂದ್ರೆ ಇದು ತತ್ಸಮ ತದ್ಭವಕ್ಕೂ ಬರುತ್ತೆ. ಗ್ರಹ, ಗರ ಅಂದ್ರೆ ಒಂದು ರೀತಿಯಲ್ಲಿ ಮನಸ್ಸು ಅಲ್ಲೋಲ ಕಲ್ಲೋಲ ಆಗಿರುವಂತಹ ಸ್ಥಿತಿ, ಅಥವಾ ಚಂಚಲವಾಗಿರುವಂತಹ ಸ್ಥಿತಿ ಇದೆಯಲ್ಲ, ಮನಸ್ಸಿನ ಸ್ಥಿತಿ ಕೆಟ್ಟಾಗ ಇದನ್ನು ಹೇಳ್ತಾರೆ. ನಿನಗೇನಾದರೂ ಗ್ರಹ ಬಡ್ದಿದೆನಾ, ನಿನಗೇನಾದರೂ ಗರ ಬಡ್ದಿದೆನಾ ಅಂತ ಹೇಳ್ತಾರಲ್ಲ. ಇವನಿಗೆ ಯಾವುದರ ಗರ ಬಡ್ದಿತ್ತು? ಗರ್ವಗ್ರಹ. ಗರ್ವದಿಂದ, ಸೊಕ್ಕಿನಿಂದ ಮನಸ್ಸು ಅನ್ನೋದು ಕೆಟ್ಟು ಹೋಗಿ, ಅದೇ ಹೇಳ್ತಾನೆ ನೋಡಿ, ವ್ಯಗ್ರ ಚಿತ್ತನುಮ್ಮಾಗಿ. ವ್ಯಗ್ರ ಒಂಥರದಲ್ಲಿ ದಾರಿ ತಪ್ಪಿ ಹೋಗಿರತಕ್ಕಂಥದ್ದು ಅವನ ಮನಸ್ಸು. ಚಿತ್ತ ಅಂದ್ರೇನು? ಮನಸ್ಸು. ಚಿತ್ತನುಮ್ಮಾಗಿ ಮೇಗಿಲ್ಲದೆ. ಮೇಗಿಲ್ಲದೆ ಪದದ ಅರ್ಥ ಉತ್ತಮತನವಿಲ್ಲದೆ. ಈ ಪದದ ಅರ್ಥ ನಿಮಗೆ ಸ್ಪಷ್ಟವಾಗಿ ನೆನಪಿಟ್ಕೋಬೇಕು ಮಕ್ಕಳೇ. ಹೆಚ್ಚು ಕಡಿಮೆ ನಿಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿದರೂ ಕೇಳಬಹುದು. ಮೇಗಿಲ್ಲದೆ ಅಂದ್ರೆ ಏನರ್ಥ? ಉತ್ತಮತನವಿಲ್ಲದೆ. ಅಂದ್ರೆ ದೃಪದನಲ್ಲಿ ಆ ಸಂದರ್ಭಕ್ಕೆ ಒಳ್ಳೆಯ ಗುಣಗಳು ಅನ್ನೋದು ಇರಲಿಲ್ಲ, ಕಾಣ್ತಿರ್ಲಿಲ್ಲ. ಯಾಕೆ? ಆತೊಬ್ಬ ರಾಜ ಅನ್ನುವಂತಹ ಗರ್ವ ಅವನಲ್ಲಿ ತುಂಬಿಬಿಟ್ಟಿತ್ತು. ಹಾಗಾಗಿ ಆವಾಗ ಸೇವಕನಿಗೆ ಉತ್ತರವನ್ನ ಕೊಡ್ತಾನೆ ರಾಜ ದೃಪದ. ಏನಂತ ಕೊಡ್ತಾನೆ? ಅಲ್ಲಿದೆ ನೋಡಿ. ಅಂತು ಎಂಬನ್ ಆರ್ಗೆ. ಸೇವಕನಿಗೆ ಕೇಳ್ತಾನೆ, ನನ್ನ ಗೆಳೆಯ ಅಂತ ಹೇಳಿ ಕೇಳ್ಕೊಂಡು ಬಂದಿದ್ದಾನ. ಅವನು ಯಾರಿಗೆ ಗೆಳೆಯ? ಅಂತೂ, ಹಾಗೆ. ಹಾಗೆ ಕೇಳ್ಕೊಂಡು ಬಂದಿರತಕ್ಕಂಥವನು ಎಂಬನ್ನ ಆರಿಗೆ, ಆ ರೀತಿ ಕೇಳ್ಕೊಂಡು ಬಂದಿರತಕ್ಕಂಥ ಎಂಬುವವನು ಯಾರಿಗೆ ಗೆಳೆಯ? ಮುಂದಕ್ಕೆ ಕೇಳ್ತಾನ, ಪಿರಿದು ಭ್ರಾಂತುದಲೇಂ. ಪಿರಿದು ಭ್ರಾಂತುದಲೇಂ. ಪಿರಿದು ಗೊತ್ತಿರಬೇಕು ಮಕ್ಕಳೇ, ಇದು ಹಳೆಗನ್ನಡದಲ್ಲಿ ಬಳಸುವ ಪದ. ಇದಕ್ಕೆ ಹೊಸಗನ್ನಡದ ರೂಪ ಏನು ಅಂತ ಹೇಳಿದ್ರೆ ಹಿರಿದು. ಅಂದ್ರೆ ಒಂದು ಸ್ವಲ್ಪ ಹೆಚ್ಚಿನದಾಗಿರುವಂತಹ. ಭ್ರಾಂತುದಲೇಂ, ಇಲ್ಲೊಂದು ಪದ ಬಂತು. ಏನ್ ಬಂತು? ಭ್ರಾಂತು. ಭ್ರಾಂತು ಪದದ ಅರ್ಥ ಭ್ರಮೆ. ಈ ಭ್ರಮೆ ಪದದ ಅರ್ಥ ನಿಮಗೆ ಅರ್ಥ ಆಗಲ್ಲ ಅಂತ ಹೇಳಿದ್ರೆ ಇನ್ನು ಒಂದು ಸರಳವಾಗಿ ಏನ್ ಹೇಳ್ಬೋದಪ್ಪ ಅಂತ ಹೇಳಿದ್ರೆ, ನಾವು ತಪ್ಪು ತಿಳುವಳಿಕೆ. ಯಾರ ಬಗ್ಗೆ ಆದರೂ ಆಗಿರಲಿ ಅಥವಾ ಯಾವ ಒಂದು ವಿಷಯದ ಬಗ್ಗೆ ಆಗಿರಲಿ, ತಪ್ಪು ತಿಳುವಳಿಕೆಯನ್ನು ನಾವು ಹೊಂದಿರ್ತೀವಲ್ಲ, ಅದು ನಮ್ಮನ್ನ ಹೊಂದಿರತಕ್ಕಂತಹ ಭ್ರಮೆ. ಇದನ್ನೇ ದೃಪದ ಪಡಿಯರನಿಗೆ ಹೇಳ್ತದನ. ಅವನಿಗೆಲ್ಲೋ ಪಿರಿದು ಭ್ರಾಂತುದಲೇಂ, ಅವನಿಗೆಲ್ಲೋ ಹೆಚ್ಚಿನದಾಗಿರೋ ಹಿರಿದಾಗಿರೋ ಭ್ರಮೆಗೆ ಒಳಪಟ್ಟು ಬಂದಿರಬೇಕು, ಅಥವಾ ದಾರಿ ತಪ್ಪಿ ಬಂದಿರಬೇಕು. ನಾನು ಅವನಿಗೆ ಗೆಳೆಯನ? ಅವನಿಗೆಲ್ಲೋ ಭ್ರಮೆ ಇರಬೇಕು, ತಪ್ಪು ತಿಳುವಳಿಕೆಯಿಂದ ಬಂದಿರಬೇಕು. ಅದಕ್ಕೆ ಹೇಳ್ತಾನ, ದ್ರೋಣನ್ ಎಂಬನ್ ಏಂ ಪಾರ್ವನೆ. ದ್ರೋಣನ್ ಎಂಬನ್ ಏಂ ಪಾರ್ವನೆ. ಅವನು ಬ್ರಾಹ್ಮಣ ವ್ಯಕ್ತಿನ ಅಥವಾ ಬ್ರಾಹ್ಮಣ ವರ್ಗದ ಸಮುದಾಯದವನ? ನೋಡಿ ಮುಂದಕ್ಕೆ ಏನು ಹೇಳ್ತಾನ? ಪೇಳ್, ಹೇಳು. ಏನಂತ ಹೇಳು? ಎಂತು ಎನಗೆ ಕೆಳೆಯನೆ. ಎಂತು ಎನಗೆ ಕೆಳೆಯನೆ. ಕೆಳೆಯ ಅಂತ ಹೇಳಿದ್ರೆ ಗೆಳೆಯ. ನಾನಾಗಲೇ ಹೇಳಿದ್ದೀನಿ ಹಿಂದಿನ ತರಗತಿಯಲ್ಲಿ. ಅವನು ಹೇಗೆ ನನಗೆ ಗೆಳೆಯ ಆಗ್ತಾನೆ?
ಅದರಲ್ಲೂ ಬ್ರಾಹ್ಮಣನ ವರ್ಗದವನು ಅಂತ ಹೇಳ್ತೀಯ. ಬ್ರಾಹ್ಮಣ ವರ್ಗದ ವ್ಯಕ್ತಿ ನನಗೆ ಗೆಳೆಯ ಆಗೋದಕ್ಕೆ ಹೇಗೆ ಸಾಧ್ಯ? ಅದು ಸಾಧ್ಯ ಇರಲಿಕ್ಕಿಲ್ಲ. ಅದಕ್ಕೆ ಹೇಳ್ತಾನೆ, ನೂಂಕು ಅಂತಪ್ಪನನ್. ಏನ್ ಮಾಡು ಅವನನ್ನ? ನೂಂಕು ಅಂತಪ್ಪನನ್. ನೂಂಕು ಅಂದ್ರೆ ನೂಕು, ತಳ್ಳು. ಅವನನ್ನ ಒಳಗಡೆ ಬಿಡಬೇಡ, ಅವನೆಲ್ಲೋ ದಾರಿ ತಪ್ಪಿ ಬಂದಿರಬೇಕು. ಅಹಂಕಾರದ ಮದದಲ್ಲಿ ದೃಪದ ಪಡಿಯರನಿಗೆ ಹೇಳ್ತಾನೆ, ನೋಡು, ನೂಂಕು ಅಂತಪ್ಪನನ್. ಅಂತಪ್ಪನನ್ ಅಂದ್ರೆ ಅಂತವನನ್ನ. ಅರಿಯನ್ ಏನ್ ಹೇಳ್ತಾನ? ಅರಿಯನ್. ನಿಮಗಿದು ಗೊತ್ತಿರಬೇಕು. ಅರಿಯನ್ ಪುಸ್ತಕದಲ್ಲಿ ಸರಿಯಾಗಿ ಗಮನಿಸಬೇಕು ಮಕ್ಕಳು. ಇವು ಹಳೆಗನ್ನಡ ರಾ ಮತ್ತೆ ಲೀ ಬರ್ತಾವು. ಇದು ಅರಿಯನ್ ಅಂತ ಹೇಳಿದ್ರೆ ನಾನು ಅವನನ್ನ ತಿಳಿಯನು. ಯಾರು ಅಂತಾನೆ ಗೊತ್ತಿಲ್ಲ. ದ್ರೋಣ ಪಾರ್ವ ಸೇನು ಸಂಬಂಧದ ವ್ಯಕ್ತಿ ಅಂತ ಹೇಳಿ ನನಗೆ ಗೊತ್ತಿಲ್ಲ. ಅರಿಯನ್ ಎಂದು ಸಭೆಯೊಳ್ಳು ನುಡಿದಂ. ತುಂಬಿದ ಸಭೆಯಲ್ಲಿ ದೃಪದ ಮಹಾರಾಜ ಈ ರೀತಿಯಾಗಿ ಪಡಿಯರನಿಗೆ ಹೇಳಿ ಕಳಿಸ್ತಾನೆ. ಹೇಳಿ ಕಳಿಸಿದ್ದನ್ನ ಆ ಪಡಿಯರ ಏನ್ ಮಾಡ್ತಾನೆ? ದ್ವಾರಪಾಲಕ ಬಂದು ಏನ್ ಮಾಡ್ತಾನೆ? ಅಲ್ಲಿದೆ ನೋಡಿ. ಅಂತು ನುಡಿದುದಂ ಪಡಿಯರಂ ಬಂದು. ಅಂತು ಅಂದ್ರೆ ಹಾಗೆ ನುಡಿದುದನ್ನ ಪಡಿಯರಂ ಬಂದು. ಪಡಿಯರನು ದ್ರೋಣನಲ್ಲಿಗೆ ಬಂದು ಆ ಮಾಳಿಕೆಯೊಳೆ ಅರಿಪೆ. ಅದೇ ರೀತಿಯಲ್ಲಿ, ಆ ಮಾಳಿಕೆಯೊಳೆ ಅಂದ್ರೆ ಏನರ್ಥ? ಅದೇ ರೀತಿಯಲ್ಲೇ ಅರಿಪೆ ಅಂದ್ರೆ ಹೇಳಿದಾಗ ಒಳಗಡೆ ಬಿಡೋದಕ್ಕೆ ಅವಕಾಶ ಕೊಡೋದಿಲ್ಲ. ಆದ್ರೆ ದ್ರೋಣಾಚಾರ್ಯ ಏನ್ ಮಾಡ್ತಾನೆ ಮುಂದಕ್ಕೆ? ಅಲ್ಲಿದೆ ನೋಡಿ. ದ್ರೋಣನ್ ಒತ್ತಂಬರದಿಂದ ಒಳಗಂ ಪೊಕ್ಕು ದೃಪದನಂ ಕಂಡು. ಆ ರೀತಿ ಹೇಳಿದಾಗ ದ್ರೋಣಾಚಾರ್ಯನಿಗೆ ತಡೆಯೋದಕ್ಕಾಗೋದಿಲ್ಲ. ಏನು, ನನಗೆ ಯಾರು ಅಂತ ತಿಳಿಯನ, ಆದ್ರೆ ನಾನು ಇದನ್ನ ಇಲ್ಲಿಗೆ ಬಿಡೋದಿಲ್ಲ. ಒತ್ತಂಬರ ಅಂತ ಹೇಳಿದ್ರೆ ಒತ್ತಾಯದಿಂದ ಒಳಗಂ ಪೊಕ್ಕು. ಒಳಗಂ ಅಂತ ಹೇಳಿದ್ರೆ ಅರಮನೆಯ ಒಳಗಡೆಗೆ ಪ್ರವೇಶಿಸಿ ಯಾರನ್ನ ಕಾಣ್ತಾನೆ? ದೃಪದನಂ ಕಂಡು. ಸಭೆಯೊಳಗೆ ಸಿಂಹಾಸನದಲ್ಲಿದ್ದಂತಹ ದೃಪದನನ್ನ ನೇರವಾಗಿ ಹೋಗಿ ಕಾಣ್ತಾನೆ. ಕಂಡು ಮಾತಾಡ್ತಾನೆ. ಏನಂತ ಮಾತಾಡ್ತಾನೆ? ಮುಂದಿನ ಪ್ಯಾರಾದಲ್ಲಿದೆ, ಚಂಪಕಮಾಲಾ ವೃತ್ತದಲ್ಲಿ. ಸರಿಯಾಗಿ ನೋಡಿ ಮಕ್ಕಳೇ. ಅರಿಯಿರೆ. ದೃಪದನನ್ನ ಕೇಳ್ತಾನ ದ್ರೋಣಾಚಾರ್ಯ. ಏನಂತ ಕೇಳ್ತಾನ? ಅರಿಯಿರೆ. ಇಲ್ಲೇ ಹೇಳಿದೆ ಅರಿಯನ್ನ. ಅದೇ ತರ ಅರಿಯಿರೆ, ತಿಳಿದಿಲ್ವಾ ನೀವು ನನ್ನನ್ನ? ಅದಕ್ಕೆ ಹೇಳ್ತಾನ ನೋಡಿ, ಏನಂತ ಕೇಳ್ತಾನ? ನೀಮುಂ ಅಂತ ಹೇಳಿದ್ರೆ ನೀವು. ಆಮುಂ ಅಂತ ಹೇಳಿದ್ರೆ ನಾನು, ಅಥವಾ ಬಹುವಚನ ನೀವಾಗಿರಬಹುದು. ನಾವು ಇಬ್ರು ಏನ್ ಮಾಡಿದ್ವಿ? ಒಡನೆ ಓದಿದೆವು. ಒಡನೆ ಅಂದ್ರೆ ಜೊತೆಯಲ್ಲೇ, ನಾವಿಬ್ರು ಜೊತೆಯಲ್ಲೇ ಓದಿದೆವು. ಆಮೇಲೆ ಅದನ್ನೇ ಹೇಳ್ತಾನ, ಎಂಬುದನ್ ಅಣ್ಣ. ಒಂದ್ ಥರದಲ್ಲಿ ಅದು ಗೌರವ ಸೂಚಕ ಪದ. ಅಣ್ಣ ಅನ್ನೋ ಪದ ಬರ್ತಾವ ಮಕ್ಕಳೇ. ಅದರ ಅರ್ಥ ಒಡೆಯ ಅನ್ನೋ ಅರ್ಥ ಬರ್ತತಿ. ಒಡೆಯ, ನೀನು ಮತ್ತೆ ನಾನು ಇಬ್ರು ಗುರುಕುಲದಲ್ಲಿ ಒಡನೆ ಓದಿದೆವು ಎಂಬುದನ್ನ ನೀನು ತಿಳಿದಿಲ್ವಾ? ನೀನು ಮರ್ತ್ಬಿಟ್ಟಿದೀಯ ಆಗ್ಲೇ ಕೇಳಿದಾಗ ಅದಕ್ಕೆ ಅವನು ಉತ್ತರ ಏನ್ ಕೊಡ್ತಾನ ನೋಡಿ ಅಲ್ಲಿ. ನಿನ್ನನ್ ಆನ್ ಅರಿಯನ್. ದೃಪದನ ಮಾತುಗಳು ಇಲ್ಲಿ ವ್ಯಕ್ತವಾಗ್ತವೆ, ಇಲ್ಲಿ ಬರ್ತವೆ. ನೇರವಾಗಿ ಹೇಳ್ತಾನ, ನಿನ್ನನ್ನು ನಾನು ತಿಳಿದಿಲ್ಲ. ಹೇಳ್ತಾನ, ನಿನ್ನನ್ ಆನ್ ಅರಿಯನ್. ಅದೆಲ್ಲಿ ಕಂಡೆಯೋ? ಏನ್ ಹೇಳ್ತಾನ ದೃಪದ ದ್ರೋಣನಿಗೆ? ಅದೆಲ್ಲಿ ಕಂಡೆಯೋ, ನೀನ್ ಎಲ್ಲಿ ನೋಡಿದೆಯೋ ಏನೋ. ಏನನ್ನ? ಮಹೀಪತಿಗಂ ದ್ವಿಜವಂಶಜಗಂ ಏತರ ಕೆಳೆ. ಇದು ಬಹಳ ಅರ್ಥಗರ್ಭಿತ ಮಾತುಗಳು ಇಲ್ಲಿದಾವೆ, ಪದಗಳು ಇದಾವೆ, ಗಮನಿಸಬೇಕು ಮಕ್ಕಳೇ. ಏನದು? ಮಹೀಪತಿಗಂ. ಮಹೀಪತಿ ಈ ಪದದ ಅರ್ಥ ಏನು ಅಂತ ಹೇಳಿದ್ರೆ ರಾಜ ಮಕ್ಕಳೇ, ಅರಸ. ಇದರಲ್ಲಿ ಎರಡು ಪದಗಳಿದಾವೆ, ಗೊತ್ತಿರಲಿ. ಒಂದು ಏನು ಅಂತ ಹೇಳಿದ್ರೆ ಮಹಿ ಪದದ ಅರ್ಥ ಏನು? ಭೂಮಿ. ಹಾಗೇನೆ ಪತಿ ಅನ್ನುವಂತಹ ಇನ್ನೊಂದು ಪದ ಇದೆ. ಪತಿ ಅಂದ್ರೆ ಏನು ಅಂತ ಹೇಳಿದ್ರೆ ಒಡೆಯ. ಅಂದ್ರೆ ಒಂದು ಭೂ ಪ್ರದೇಶದ ಮೇಲಿರುವ ರಾಜ್ಯಕ್ಕೆ ಒಡೆಯನಾಗಿರ್ತಕ್ಕಂಥವನು, ಅದನ್ನು ಆಳ್ವಿಕೆ ಮಾಡತಕ್ಕಂಥವನಿಗೆ ಮಹೀಪತಿ. ಹೇಳ್ತದನ, ಮಹೀಪತಿಗಂ ದ್ವಿಜವಂಶಜಗಂ. ದ್ವಿಜ ಪದದ ಅರ್ಥ ಕೂಡ ಏನು ಅಂತ ಹೇಳಿದ್ರೆ ಬ್ರಾಹ್ಮಣ. ಪಾರ್ವ ಅಂದ್ರೂ ಬ್ರಾಹ್ಮಣ, ದ್ವಿಜ ಅಂದ್ರೂ ಕೂಡ ಬ್ರಾಹ್ಮಣ. ಈಗ ಹೇಳ್ತದನ ಯಾರು? ದೃಪದ. ಒಬ್ಬ ಮಹೀಪತಿಗೂ ದ್ವಿಜವಂಶಜಗಂ
ಅಂದ್ರೆ ಬ್ರಾಹ್ಮಣ ವಂಶದಲ್ಲಿ ಹುಟ್ಟಿರ್ತಕ್ಕಂಥವನಿಗೂ ಏತರ ಕೆಳೆ. ಏನು ಹೇಳ್ತಾನ? ಏತರ ಕೆಳೆ. ಕೆಳೆ ಅಂತಂದು ಹೇಳಿದ್ರೆ ಸ್ನೇಹ, ಅಥವಾ ಇನ್ನು ಒಂದು ಅರ್ಥವನ್ನು ನೀವು ಗಮನಿಸೋದಾದ್ರೆ ಗೆಳೆತನ. ನೀನು ಅದೆಲ್ಲಿ ನೋಡಿದೀಯೋ, ಅದೆಲ್ಲಿ ಕಂಡಿದೀಯೋ, ಒಬ್ಬ ರಾಜನಾದವನಿಗೂ ಒಬ್ಬ ಬ್ರಾಹ್ಮಣ ವಂಶದಲ್ಲಿ ಹುಟ್ಟಿರ್ತಕ್ಕಂಥವನಿಗೂ ಗೆಳೆತನ ಎಲ್ಲಾದರೂ ಇರುತ್ತಾ, ಸ್ನೇಹ ಎಲ್ಲಾದರೂ ಇರುತ್ತಾ? ನೀನೆಲ್ಲೋ ತಪ್ಪಾಗಿ ಹೇಳ್ತಾ ಇದೀಯ. ಹೇಳ್ತಾನವನು, ಏತರ ಕೆಳೆ, ಯಾವ ಥರದ ಸ್ನೇಹ? ಇಂತು ನಾಣಿಲಿಗರ್ ಅಪ್ಪರೇ ಮಾನಿಸರ್. ಇಂತು ನಾಣಿಲಿಗರ್. ಇಂತು ಅಂದ್ರೆ ಹೀಗೆ. ನಾಣಿಲಿಗರ್ ಅನ್ನೋ ಪದ ಇದೆ ಮಕ್ಕಳೇ, ಇದು ಬಹಳ ಮುಖ್ಯವಾಗಿರುವಂತಹ ಪದ. ನಾಣಿಲಿಗರ್ ಅಂತ ಹೇಳಿದ್ರೆ ನಾಚಿಕೆ ಇಲ್ಲದ. ಇದು ಬಹಳ ಮುಖ್ಯವಾಗಿ ಬರುವಂತಹ ಪದ, ಪರೀಕ್ಷೆಗೆ ಕೇಳಿದ್ರು ಕೇಳ್ಬೋದು. ನಾಣಿಲಿಗರ್ ಅಂದ್ರೆ ನಾಚಿಕೆ ಇಲ್ಲದ. ಮಾನಿಸರ್, ಇನ್ನೊಂದು ಪದ ಏನು? ಮಾನಿಸರ್. ಮಾನಿಸರ್ ಅಂತ ಹೇಳಿದ್ರೆ ಮನುಷ್ಯರು, ಆತ ಹೇಳುವಂತಹ ರೀತಿ. ಇಂತು ನಾಣಿಲಿಗರ್ ಅಪ್ಪರ್ ಮಾನಿಸರ್ ಅಂದ್ರೆ ಅದೆಷ್ಟು ಸಾಲಿನ ಅರ್ಥ ಏನು ಅಂತ ಹೇಳಿದ್ರೆ, ನಾಚಿಕೆ ಇಲ್ಲದಂತಹ ಇಂತಹ ಮನುಷ್ಯರು ಕೂಡ ಇರ್ತಾರ. ಹೀಗೆ ಬಂದು ಹೇಳ್ತಾರ ಒಬ್ಬ ರಾಜನ ಎದುರಿಗೆ. ಒಬ್ಬ ಬ್ರಾಹ್ಮಣ ವ್ಯಕ್ತಿ ಬಂದ್ಬಿಟ್ಟು ರಾಜನಿಗೆ ನಾನು ನೀನು ಗೆಳೆಯ ಅಂತ ಹೇಳ್ತಾನಂದ್ರೆ ಎಲ್ಲೋ ನಾಚಿಕೆ ಇಲ್ಲದ ಮನುಷ್ಯ ಇರಬೇಕು ನೀನು ಅನ್ನೋ ಮಾತನ್ನ ಹೇಳಿ ಏನ್ ಮಾಡ್ತಾನೆ ದೃಪದ? ಎಂಬ ಮಾತುಗಳು ನೆರೆಗೊಳೆ. ಆ ರೀತಿಯ ಮಾತುಗಳು ನೆರೆಗೊಳೆ. ಗೊತ್ತಿರಬೇಕು, ನೆರೆಗೊಳೆ ಅನ್ನುವಂತಹ ಪದ ಇದೆ ಮಕ್ಕಳೇ. ನೆರೆಗೊಳೆ ಅಂದ್ರೆ ಬಂದವು. ಇಂತಹ ಒಂಥರ ಕುಚೇಷ್ಟೆಯ ಮಾತುಗಳು, ಅವಮಾನ ಮಾಡುವಂತಹ ಮಾತುಗಳು ಯಾರಿಂದ ಬರ್ತವೆ? ರಾಜ ದೃಪದನಿಂದ ಬರ್ತವೆ. ದ್ರೋಣನಿಗೆ ಹೇಳ್ತಾನೆ, ಅದು ತುಂಬಿದ ಸಭೆಯಲ್ಲಿ. ನೋಡಿ ಅದನ್ನೇ ಹೇಳ್ತಾನೆ ಕೊನೆಗೇನು ಅಂತಂದೇಳಿ, ನೆರೆಗೊಳೆ ಕುಂಭ ಸಂಭವನನ್ ಆ ದೃಪದಂ ಕಡು ಸಿಗ್ಗು ಮಾಡಿದಂ. ಆ ತುಂಬಿದ ಸಭೆಯಲ್ಲಿ ಇಂತಹ ಮಾತುಗಳನ್ನ ಮಾತಾಡ್ತಾ ದೃಪದಂ ಕಡು ಸಿಗ್ಗು ಮಾಡಿದಂ. ಕಡು ಸಿಗ್ಗು, ಕಡು ಅಂದ್ರೆ ಅತಿಯಾಗಿ ಅಥವಾ ಅತಿಯಾದ ಅಂತ ಹೇಳ್ತೀವಲ್ಲ ಅದು. ಸಿಗ್ಗು, ಇನ್ನೊಂದು ಪದ ಏನು? ಸಿಗ್ಗು. ಸಿಗ್ಗು ಪದದ ಅರ್ಥ ನಾಚಿಕೆ, ಗೊತ್ತಿಟ್ಕೊಂಡಿರಬೇಕು. ಈಗ ಇವೆರಡನ್ನು ಸೇರಿಸಿಕೊಳ್ಳಿ. ಕಡು ಸಿಗ್ಗು. ಕಡು ಸಿಗ್ಗು ಅಂದ್ರೆ ಅತಿಯಾದ ನಾಚಿಕೆಯಾಗುವ ಹಾಗೆ, ಅತಿಯಾದ ಅವಮಾನ ಆಗುವ ಹಾಗೆ ಕಡು ಸಿಗ್ಗು ಮಾಡಿದನ್ ದೃಪದಂ. ಯಾರನ್ನ? ಕುಂಭ ಸಂಭವನಂ ಅಂದ್ರೆ ದ್ರೋಣಾಚಾರ್ಯನಿಗೆ ಆ ತುಂಬಿದ ಸಭೆಯಲ್ಲಿ ಎಲ್ಲರ ಮುಂದೆ ಒಂಥರ ತಲೆ ತಗ್ಗಿಸುವ ರೀತಿಯಲ್ಲಿ, ಅವಮಾನವಾಗುವ ರೀತಿಯಲ್ಲಿ ಮಾಡ್ತಾನೆ. ಮುಂದೇನಾಗುತ್ತೆ ಅನ್ನೋದು ಇನ್ನೊಂದಿಷ್ಟು ಭಾಗ ಉಳಿದಿದೆ ಮಕ್ಕಳೇ. ಅದನ್ನ ಮುಂದಿನ ತರಗತಿಯಲ್ಲಿ ನಾವು ನೋಡೋಣ ಅನ್ನೋ ಮಾತನ್ನ ಹೇಳ್ತೀನಿ. ಯಾರೆಲ್ಲ ನನ್ನ ಈ GMV ಕನ್ನಡ ಚಾನಲನ್ನು ನೋಡ್ತಾ ಇದ್ದೀರಿ, ಅದನ್ನ ಮನಸಾರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ಇಷ್ಟವಾದಲ್ಲಿ ಲೈಕ್ ಮಾಡಿ. ಬಹಳ ಮುಖ್ಯವಾಗಿರೋ ನನ್ನ ಮನವಿ ಏನು ಅಂತ ಹೇಳಿದ್ರೆ, 10ನೇ ತರಗತಿಯಲ್ಲಿ ಓದುವಂತಹ ಮಕ್ಕಳಿಗೆ ಇದನ್ನ ಶೇರ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತಾ ಇಂದಿನ ತರಗತಿಯನ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಮುಂದಿನ ತರಗತಿಯೊಂದಿಗೆ ಮತ್ತೆ ನಾನು ನಿಮ್ಮನ್ನು ಸಿಗ್ತೀನಿ ಅನ್ನೋ ಮಾತನ್ನ ಹೇಳ್ತಾ ಇಲ್ಲಿಗೆ ಧನ್ಯವಾದಗಳು.